ಆ ನೀಲಿ ಬೆಕ್ಕಿನ ಬಗ್ಗೆ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೂ ಕಂಪ್ಲೇಂಟ್ಸ್ ಇತ್ತು. ಆ ನೀಲಿ ಬೆಕ್ಕಿನ ಕಾಟ ಜಾಸ್ತಿ ಆಗಿದೆ, ನಮಗಂತೂ ತೊಂದ್ರೆನೆ ಕೊಡ್ತಾ ಇದ್ದಾಳೆ ಅವಳು. ಹೌದು ಆನೆ ಅಜ್ಜ, ಅವಳು ತುಂಬಾ ಫಾಸ್ಟ್ ಇದ್ದಾಳೆ, ಅವಳನ್ನ ಯಾರು ಹೋರಾಡಕ್ಕಾಗಲ್ಲ. ಅವಳಂತೂ ನನಗೆ ಹೊಡೆದು ಸಾಕು ಮಾಡಿದಾಳೆ. ನನಗಂತೂ ಸಾಕಾಗೋಯ್ತು, ಈಗಲೂ ನೋಯ್ತಾ ಇದೆ. ಸಾಕು, ಜಾಸ್ತಿ ಆಯ್ತು. ಈ ಸಮಸ್ಯೆನ ನಾವು ಕಾಡಿನ ರಾಜನ ಹತ್ರ ತಕೊಂಡೋಗ್ಬೇಕು. ಇನ್ ಸುಮ್ನಿರೋದು ಒಳ್ಳೇದಲ್ಲ. ಅದೇ ಸಮಯದಲ್ಲಿ ನೀಲಿ ಬೆಕ್ಕು ಅವ್ರ ಎಲ್ಲಾರ ಮಧ್ಯದಲ್ಲಿ ಧುಮುಕಿ ಅವ್ರ ಎಲ್ಲಾರ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಮತ್ತೆ ಅದು ಕೋಪದಿಂದ, ಓಹೋ, ನೀವೆಲ್ಲರೂ ಇವಾಗ ಒಂದೇ ಗ್ರೂಪ್ ಆಗ್ಬಿಟ್ರಾ? ಓಹೋ, ನನ್ನ ಬಗ್ಗೆ ಈ ಕಾಡಿನ ರಾಜನ ಹತ್ರ ಹೋಗಿ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಹೋಗಿ ಈ ಆಸೆನೂ ಪೂರೈಕೆ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡ್ಕೊಳ್ಳಿ, ನಾನೇನು ಭಯ ಪಡೋದಿಲ್ಲ. ಆನೆದಾದಾಗೆ ತುಂಬಾನೇ ಕೋಪ ಬಂದು ಹಲ್ಗಳನ್ನ ಕಚ್ಕೋತಾ ಹೀಗಂತಾನೆ,